ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಸಂಧ್ಯಾ ರಘು. ಇವತ್ತು ನಾನು ನನ್ನ ಮಾಲ್ಡೀವ್ಸ್ ಟ್ರಿಪ್ ಬಗ್ಗೆ ವ್ಲಾಗ್ ಮಾಡ್ತಾ ಇದ್ದೀನಿ. ಇದು ನನ್ನ ಡ್ರೀಮ್ ಡೆಸ್ಟಿನೇಷನ್ ಆಗಿತ್ತು. ಸೊ ಹಾಗಾಗಿ 2024ಅಲ್ಲಿ ನಾವು ಮಾಲ್ಡೀವ್ಸ್ ಪ್ಲ್ಯಾನ್ ಮಾಡಿದ್ವಿ. ಇದು 4 days ಮತ್ತು 3 nights ಪ್ಯಾಕೇಜ್. ನಾವೊಂದು ಟ್ರಾವೆಲ್ ಏಜೆನ್ಸಿಯಿಂದ ಈ ಮಾಲ್ಡೀವ್ಸ್ ಪ್ಲ್ಯಾನ್ನ ಮಾಡಿದ್ವಿ. ಇದರಲ್ಲಿ ಫ್ಲೈಟ್ ಚಾರ್ಜಸ್ ಇನ್ಕ್ಲೂಡ್ ಆಗಿರಲಿಲ್ಲ. ಸೊ ಫ್ಲೈಟ್ ಚಾರ್ಜಸ್ಸು ನಾವು ಎಕ್ಸ್ಟ್ರಾ ಅದು ನಾವು ಬುಕ್ ಮಾಡ್ಕೊಂಡು ಹೋಗಿದ್ದು. ಅಪ್ರಾಕ್ಸಿಮೇಟ್ಲಿ ನಮಗೆ ಇಬ್ಬರಿಂದ ಸೇರಿ 40,000 ಆಗಿತ್ತು. 40,000 ಚೇಂಜ್ ಆಗಿತ್ತು. ನಾವು 9th August 2024 ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಬ್ಯಾಂಗ್ಳೂರ್ ಏರ್ಪೋರ್ಟಿಂದ. ಬ್ಯಾಂಗ್ಳೂರ್ ಏರ್ಪೋರ್ಟಿಂದ ಸುಮಾರು 3 hours ಆಗುತ್ತೆ ನಾವು ಮಾಲ್ಡೀವ್ಸ್ನ ತಲುಪಿದ್ವಿ. ಮಾಲ್ಡೀವ್ಸ್ ಏರ್ಪೋರ್ಟ್ ತುಂಬ ಚಿಕ್ಕದು, ಕಂಟ್ರಿನೇ ತುಂಬ ಚಿಕ್ಕದು, ಬಟ್ ತುಂಬ ಐಲ್ಯಾಂಡ್ಸ್ ಇದೆ. ನಾವು ಏರ್ಪೋರ್ಟಿಗೆ ಇಳಿದ ತಕ್ಷಣ ಮಾಲ್ಡೀವ್ಸ್ ಐಲ್ಯಾಂಡ್ ಸ್ಟಾಫ್ ಮೆಂಬರ್ಸೇ ಬಂದು ನಮ್ಮನ್ನ ಸ್ಪೀಡ್ ಬೋಟ್ ಟ್ರಾನ್ಸ್ಫರಿಂದ ನಮ್ಮನ್ನ ಐಲ್ಯಾಂಡಿಗೆ ಕರ್ಕೊಂಡು ಹೋಗ್ತಾರೆ. ಇದೇ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಯಾಕಂದರೆ ಆ ಅಲೆಗಳು ಎಷ್ಟು ಫಾಸ್ಟಾಗಿ ಬರ್ತಾ ಇರುತ್ತೆ ಅಂದರೆ ಇದೇ ಒಂಥರ ಎಕ್ಸ್ಪ್ಲೋರಿಂಗ್ ಆಗಿರುತ್ತೆ, ಇದೇ ಒಂಥರ ಟ್ರಿಪ್ ಥರ ಇರುತ್ತೆ. ಸೊ ಲೈಫ್ ಜಾಕೆಟ್ನ ಕೊಟ್ಟು ನಾವು ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಸ್ಟಾಫ್ ಮೆಂಬರ್ಸ್ ಮತ್ತೆ ಬಂದು ಅವರು ನಮಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ, ಎಷ್ಟೊತ್ತಾಗುತ್ತೆ ಮತ್ತು ಹೇಗಿರುತ್ತೆ ಜರ್ನಿ ಅಂತ. ನಾವು ಆ ರೈಡ್ನ ಎಂಜಾಯ್ ಮಾಡಿಕೊಂಡು 30 to 40 minutes ನಾವು ನಮ್ಮ ಐಲ್ಯಾಂಡ್ನ ತಲುಪಿದ್ವಿ. ನಾವು ಹೋಗಿದ್ದು ಸೆಂಟಾರಾಸ್ ರಾಸ್ ಫುಶಿ ಅನ್ನೋ ಐಲ್ಯಾಂಡ್. ಅದು ತುಂಬ ಕ್ಲೀನ್, ನೀಟ್ ಮತ್ತು ಹೈಜಿನಿಕ್ ಆಗಿದೆ. ನಾವು ಐಲ್ಯಾಂಡ್ಗೆ ಎಂಟ್ರಿ ಆಗಿದ ತಕ್ಷಣ ಅಲ್ಲಿನ ಸ್ಟಾಫ್ ಮೆಂಬರ್ಸ್ ಬಂದು ನಮ್ಮನ್ನ ರಿಸೆಪ್ಷನ್ ಏರಿಯಾಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅವರು ನಮಗೆ 3 days ಪ್ಲ್ಯಾನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಅವರು ಯಾವ ರೀತಿ ಎಲ್ಲ ನಮಗೆ ಸರ್ವಿಸ್ ಕೊಡ್ತಾರೆ, ಯಾವ್ಯಾವ ಗೇಮ್ಸ್ ಇರುತ್ತೆ, ಅವ್ರ ಹಾಸ್ಪಿಟಾಲಿಟಿ ಹೇಗಿರುತ್ತೆ ಎಲ್ಲ ಹೇಳ್ತಾರೆ. ಸೊ ಒಂದು ವೆಲ್ಕಮ್ ಡ್ರಿಂಕ್ ಇಂದ ನಮಗೆ ಅವ್ರು ಇದನ್ನೆಲ್ಲ ನಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ನಾವು ನಮ್ಮ ಫಸ್ಟ್ ಡೇನ ಮಾಲ್ಡೀವ್ಸಲ್ಲಿ ಒಂದು ವೆಲ್ಕಮ್ ಡ್ರಿಂಕಿಂದ ಸ್ಟಾರ್ಟ್ ಮಾಡಿದ್ವಿ. ಸೊ ದಿಸ್ ಈಸ್ ಅವರ್ ಜರ್ನಿ ಸ್ಟಾರ್ಟ್ಸ್. ಅದಾದ ನಂತರ ಅವ್ರು ನಾವು ಫಸ್ಟ್ ಡೇ ಲ್ಯಾಂಡ್ ವಿಲ್ಲಾ ಪ್ಲ್ಯಾನ್ ಮಾಡಿದ್ವಿ. ನಮ್ಮ ರೂಮಿಗೆ ಕರ್ಕೊಂಡು ಹೋದರು. ರೂಮ್ ಅಂತೂ ನಿಜವಾಗ್ಲೂ ತುಂಬ ಬ್ಯೂಟಿಫುಲ್, ಕ್ಲೀನ್ ಆ್ಯಂಡ್ ನೀಟಾಗಿ ಮೇಂಟೈನ್ ಮಾಡಿದರು. ಏನಾದರೂ ನಮಗೆ ಹೆಲ್ಪ್ ಬೇಕು ಅಂದರೆ ಜಸ್ಟ್ ಕಾಲ್ ಮಾಡಿದ ತಕ್ಷಣ ಅವ್ರು ಬಂದು ನಮಗೆ ವಿತಿನ್ ಫ್ಯೂ ಮಿನಿಟ್ಸಲ್ಲಿ ನಮ್ಮ ಪ್ರಾಬ್ಲಮ್ಸ್ ಏನಿದ್ರು ಸಾಲ್ವ್ ಮಾಡಿಕೊಡ್ತಾಯಿದ್ರು. ನಂತರ ನಮ್ಮ ರೂಮಿಂದ ಬ್ಯಾಕ್ ಯಾರ್ಡಲ್ಲಿ ನೋಡಿದ್ರೆ ಅದು ಬೀಚ್ ವ್ಯೂಗೆ ತುಂಬ ಚೆನ್ನಾಗಿ ವ್ಯೂ ಇತ್ತು. ಸೊ ನಾವು ಬ್ಯಾಕ್ ಯಾರ್ಡಿಂದ ಹೊರಗಡೆ ಹೋದರೆ ನಮಗೆ ಅಲ್ಲಿ ಬೀಚ್ ವ್ಯೂ ಕಾಣಿಸುತ್ತೆ. ಅಲ್ಲಿ ಕೂತ್ಕೊಂಡು ಬೀಚ್ ವ್ಯೂನ ಎಂಜಾಯ್ ಮಾಡೋದಕ್ಕೆ ಚೇರ್ಸ್ ಎಲ್ಲ ಹಾಕಿರ್ತಾರೆ. ಏನಾದರೂ ಬೇಕು ಅಂದರೂ ಒಂದು ಕಾಲ್ ಮಾಡಿ ಆರ್ಡರ್ ಮಾಡಿಬಿಟ್ಟು ಅಲ್ಲಿಗೆ ಅವರು ಸರ್ವಿಸ್ ಕೊಡ್ತಾರೆ. ನಾವು ತಿಂದ್ಕೊಂಡು ಆರಾಮಾಗಿ ಬೀಚ್ ವ್ಯೂನ ಎಂಜಾಯ್ ಮಾಡ್ಬೋದು. ಎವ್ರಿ ಡೇ ಅವರು ಕೆಲವು ಈವೆಂಟ್ಸ್ನ ಪ್ಲ್ಯಾನ್ ಮಾಡಿರ್ತಾರೆ. ದ ಫಸ್ಟ್ ಡೇ ನಮಗೆ ಅವತ್ತು ಅವರು ಲೈವ್ ಮ್ಯೂಸಿಕ್ ಪ್ಲ್ಯಾನ್ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ನಾವು ಲೈವ್ ಮ್ಯೂಸಿಕ್ನ ಎಂಜಾಯ್ ಮಾಡಿ ಅಲ್ಲಿ ರೆಸ್ಟೋರೆಂಟಲ್ಲಿ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಮತ್ತು ಊಟ ಮಾಡಿಕೊಂಡು, ಅಲ್ಲೆಲ್ಲ ಸ್ವಲ್ಪ ನಾನ್ ವೆಜ್ ಜಾಸ್ತಿ ಇರುತ್ತೆ, ತುಂಬ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಸೊ ನೀವು ರೆಡಿ ಪ್ಯಾಕ್ಡ್ ಐಟಮ್ಸ್ನ ತೊಗೊಂಡೋದ್ರೆ ನಿಮಗೆ ಸ್ವಲ್ಪ ಕಾಸ್ಟ್ನ ಅವಾಯ್ಡ್ ಮಾಡ್ಬೋದು. ಸೊ ಫಸ್ಟ್ ಡೇ ನಮ್ಮದು ಈ ರೀತಿ ಕಳೀತು. ಸೆಕೆಂಡ್ ಆ್ಯಂಡ್ ಥರ್ಡ್ ಡೇ ಇನ್ನೂ ಎಕ್ಸೈಟಿಂಗ್ ಆಗಿದೆ. ಬಿಕಾಸ್ ನಾವು ಸೆಕೆಂಡ್ ಮತ್ತು ಥರ್ಡ್ ಡೇ ವಾಟರ್ ವಿಲ್ಲಾ ಬುಕ್ ಮಾಡಿದ್ವಿ. ನೀವು ಮಾಲ್ಡೀವ್ಸ್ಗೆ ಹೋದರೆ ವಾಟರ್ ವಿಲ್ಲಾ ಖಂಡಿತ ನೋಡಲೇಬೇಕು. ಮುಂದಿನ ವ್ಲಾಗಲ್ಲಿ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ನಮ್ಮ ಕಡೆಯಿಂದ ಎಲ್ಲರಿಗೂ ನಮಸ್ಕಾರ.